ಹುಲಸೂರು 71% ಹಕ್ಕು ಚಲಾವಣೆ ಮಾಡಿದ ಮತದಾರರು. ಹುಲಸೂರು ಸೇರಿದಂತೆ ತಾಲೂಕಿನ ಹಾಲಹಳ್ಳಿ, ತೋಗಲೂರು, ಗೋರಟ, ಬಿ. ಮುಚಳಂಬ, ಬೇಲೂರು, ಮಿರಕಲ, ಗುತ್ತಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮಂಗಳವಾರ ಲೋಕಸಭೆಯ ಚುನಾವಣೆಯ ಶಾಂತಿಯುತ ಮತದಾನ ನಡೆಯಿತು. ಬಹುತೇಕ ಮತಕೇಂದ್ರಗಳಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾದ ಮತದಾನ ಬೆಳಗ್ಗೆ 9 ಗಂಟೆವರೆಗೆ ನೀರಸ ಪ್ರಕ್ರಿಯೆ ಕಂಡುಬಂತು. ಮತದಾರರು 9 ಗಂಟೆಯಿಂದ ಮತಕೇಂದ್ರಕ್ಕೆ ಸರದಿ ಸಾಲಿನಲ್ಲಿ ಬಂದು ಸಾಲಾಗಿ ನಿಂತು ತಮ್ಮ ಹಕ್ಕು ಚಲಾವಣೆ ಮಾಡಿರುವುದು ಎಲ್ಲೆಡೆ ಕಾಣುತ್ತಿತ್ತು. ಬಿಸಿಲಿನ ತಾಪಮಾನಕ್ಕೆ ಹೆದರಿ ಮಧ್ಯಾಹ್ನ 12 ಗಂಟೆಯಿಂದ 3ವರೆಗೆ ಬಹುತೇಕ ಮತಕೇಂದ್ರಗಳು ಜನರು ಇಲ್ಲದೆ ಬಿಕ್ಕು ಎನ್ನುತ್ತಿದ್ದವು. ನಂತರ 3 ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ 6 ಗಂಟೆವರೆಗೆ ಮತದಾರರು ಗುಂಪು ಗುಂಪಾಗಿ ಬಂದು ತಮ್ಮ ಮತ ಚಲಾವಣೆ ಮಾಡುತ್ತಿರುವುದು ಕಂಡುಬಂತು. ಮತದಾನ ಪಟ್ಟಿಯಲ್ಲಿ ಪ್ರಥಮ ಬಾರಿಗೆ ಸೇರ್ಪಡೆಯಾದ ಯುವಕ, ಯುವತಿಯರು ಮತಕೇಂದ್ರಕ್ಕೆ ಬಂದು ಹರ್ಷದಿಂದ ಮತದಾನ ಮಾಡಿರುವುದು ಕಂಡುಬಂತು. ಹುಲಸೂರು ಪಟ್ಟಣದಲ್ಲಿ ಶಾಂತಿಯುತ ಮತದಾನ ನಡೆದಿದೆ. ಶೇಕಡ 71% ಮತದಾನ ನಡೆದಿದ್ದು ಗಮನಾರ್ಹವಾಗಿದೆ. ಮತದಾನ ಹೆಚ್ಚಿಸಲು ಜಿಲ್ಲಾ ಆಡಳಿತದ ಸತತ ಪ್ರಯತ್ನದಿಂದ ಕಳೆದ ಲೋಕಸಭೆ ಚುನಾವಣೆಗಿಂತಲೂ ಈ ಬಾರಿ ಹೆಚ್ಚು ಮತದಾನ ಆಗಿರೋದು ಎಲ್ಲರಿಗೂ ಸಂತಸ ತಂದಿದೆ. ಹುಲಸೂರು ಪಟ್ಟಣದ ಸಂತ ರಘುನಾಥ ಮಹಾರಾಜ ಪ್ರೌಢ ಶಾಲೆಯಲ್ಲಿ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಡಾ. ಶಿವಾನಂದ ಸ್ವಾಮೀಜಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಲತಾ ಹಾರಕೂಡೆ ತಮ್ಮ ಹಕ್ಕು ಚಲಾವಣೆ ಮಾಡಿದರು. ಸರ್, ನನ್ನ ಹೆಸರು ಶ್ರುತಿ ಅಂತ. ನಾನು ಫಸ್ಟ್ ಬಾರ್ ವೋಟ್ ಮಾಡ್ತಿದ್ದೀನಿ. ನನಗೆ ವೋಟ್ ಮಾಡ್ತಿದ್ರೆ ಸ್ವಲ್ಪ ಭಯನೂ ಆಗ್ತಿಲ್ಲ. ಬಟ್ ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಇತ್ತು, ಯಾವ ಥರ ಇರುತ್ತೆ, ಹೇಗೆ ವೋಟ್ ಮಾಡಬೇಕು. ಬಟ್ ಎಲ್ಲರೂ ನೋಡಿ ನನಗೂ ಭಾಳ ಖುಷಿ ಆಯಿತು. ವೋಟ್ ಮಾಡೋದೊಂದು ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಭಾಳ ಹೆಮ್ಮೆ. Iqbal Patel School and PU College Hulsoor, separate hostel facility available for girls and boys, science and commerce.